ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕನ್ನಡ ಅಕ್ಷರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ವಿಶೇಷ ಲೇಖನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ವಿಷಯ: ಕಣ್ಣೀರಿಡುವ ನಿರುದ್ಯೋಗಿಗಳು ಮತ್ತು ಕಣ್ಮುಚ್ಚಿ ಕುಳಿತ ವ್ಯವಸ್ಥೆ. ಇದು ಬರೀ ಸಮಸ್ಯೆಯಲ್ಲ, ಬದುಕಿನ ದುರಂತ. ಅಂದರೆ ನಿರುದ್ಯೋಗಿಗಳ ಬದುಕಿನ ಒಂದು ದುರಂತ ಎಂದು ಹೇಳಬಹುದು. ಗಮನಿಸಿ ಸ್ನೇಹಿತರೆ, ನಮ್ಮ ರಾಜ್ಯದ ಲಕ್ಷಾಂತರ ನಿರುದ್ಯೋಗಿ ಯುವಕರು ಎದುರಿಸುತ್ತಿರುವ ತೀವ್ರ ಆರ್ಥಿಕ ಹಾಗೂ ಮಾನಸಿಕ ಸಂಕಷ್ಟಗಳನ್ನು ಬಿಂಬಿಸುವ ಹೃದಯಸ್ಪರ್ಶಿ ಲೇಖನ ನಿಮ್ಮೆಲ್ಲರ ಮುಂದಿಡುತ್ತಿದ್ದೇನೆ. ವರ್ಷಗಟ್ಟಲೆ ಯಾವುದೇ ಹುದ್ದೆಗಳು ಕಾಲ್ಫಾರ್ ಆಗದೆ ವಯಸ್ಸು ಮೀರುತ್ತಿರುವ ಯುವ ಸಮೂಹದ ನೈಜ ಸ್ಥಿತಿಯನ್ನು ಈ ಬರಹವು ಸಾರುತ್ತದೆ. ಜೊತೆಗೆ ನಿರಾಶೆಯಲ್ಲಿರುವ ಯುವಕರಿಗೆ ಧೈರ್ಯ ತುಂಬುವ ಆಶಯವನ್ನು ಹೊಂದಿದೆ. ಈ ಲೇಖನ ನಿರುದ್ಯೋಗಿಗಳ ಧ್ವನಿಯಾಗಬೇಕಾಗಿದೆ. ವಿಶೇಷ ಲೇಖನ: ನಿರುದ್ಯೋಗಿಗಳ ಸಮಸ್ಯೆಯನ್ನು ಕುರಿತು ವಿಶೇಷ ಲೇಖನದಲ್ಲಿ ಕೊಡಲಾಗಿದೆ. ಲೇಖನದ ಹೆಸರು: ಕಣ್ಣೀರಿಡುವ ನಿರುದ್ಯೋಗಿಗಳು ಮತ್ತು ಕಣ್ಮುಚ್ಚಿ ಕುಳಿತ ವ್ಯವಸ್ಥೆ. ಇದು ಬರೀ ಸಮಸ್ಯೆಯಲ್ಲ, ಬದುಕಿನ ದುರಂತ. ಒಂದು ವಿಶೇಷ ಲೇಖನ ಎಂದು ಹೇಳಬಹುದು. ವಿಶೇಷ ಲೇಖನ: ಒಂದು ಕೈಯಲ್ಲಿ ತಿಂಗಳುಗಳ ಹಿಂದೆ ಮುಗಿದ ಡಿಗ್ರಿ ಸರ್ಟಿಫಿಕೇಟ್, ಮತ್ತೊಂದು ಕೈಯಲ್ಲಿ ಇಂದಿನ ಊಟದ ಖರ್ಚಿಗಾಗಿ ಮಡಚಿದ 100 ರೂಪಾಯಿಯ ನೋಟು. ಇವೆರಡರ ನಡುವೆ ನಿಂತು ಶೂನ್ಯದತ್ತ ಮುಖ ಮಾಡಿ ನಿಲ್ಲುವ ಯುವಕನೊಬ್ಬನ ಮುಖದಲ್ಲಿ ಕಾಣುವುದು ಬರೀ ಆತಂಕ ಮಾತ್ರ. ನಮ್ಮ ಮಗ ಓದಿ ದೊಡ್ಡ ಕೆಲಸಕ್ಕೆ ಹೋಗುತ್ತಾನೆ, ಹಳ್ಳಿಯ ಸಣ್ಣ ಮನೆಯನ್ನು ದುರಸ್ತಿ ಮಾಡುತ್ತಾನೆ, ತಂಗಿಯ ಮದುವೆ ಮಾಡುತ್ತಾನೆ ಎಂದು ಹಗಲಿರುಳು ರೆಪ್ಪೆ ಮುಚ್ಚದೆ ಕನಸು ಕಾಣುವ ವಯಸ್ಸಾದ ತಂದೆ ತಾಯಂದಿರು ಒಂದೆಡೆ. ಆದರೆ ಆ ತಂದೆ ತಾಯಿಯ ಬೆವರಿನ ಹನಿಗಳಿಗೆ ಇದೀಗ ಬೆಲೆಯೇ ಸಿಕ್ಕಿಲ್ಲ. ವರ್ಷಗಳು ಉರುಳುತ್ತಿದ್ದರೂ ಹುದ್ದೆಗಳು ಕಾಲ್ಫಾರ್ ಆಗುತ್ತಿಲ್ಲ. ಉದ್ಯೋಗಿಗಳ ಗೋಳನ್ನು ಕೇಳುವರೇ ಇಲ್ಲದಂತಾಗಿದೆ. ಕರಗುತ್ತಿರುವ ವಯಸ್ಸು, ಕಮರುತ್ತಿರುವ ಭರವಸೆ. ಯುವಕರು ಸೋಮಾರಿಗಳಾಗಿ ಮನೆಯಲ್ಲಿ ಕುಳಿತಿಲ್ಲ. ನಗರದ ಯಾವುದೋ ಒಂದು ಮೂಲೆಯ ಪುಟ್ಟ ಕೋಣೆಯಲ್ಲಿ 4-5 ಜನ ಒಟ್ಟಿಗೆ ಜೀವಿಸುತ್ತಾ ದಿನವಿಡೀ ಕೋಚಿಂಗ್ ಸೆಂಟರ್ಗಳು ಹಾಗೂ ಲೈಬ್ರರಿಗಳಲ್ಲಿ ಕಣ್ಣು ಸವೆಯುವಂತೆ ಓದುತ್ತಿದ್ದಾರೆ. ಆದರೆ ದುರಂತವೆಂದರೆ ಇವರ ಓದಿಗೆ ತಕ್ಕಂತೆ ಯಾವುದೇ ಸರ್ಕಾರಿ ಹುದ್ದೆಗಳ ಅಧಿಸೂಚನೆಗಳು ಹೊರಬರುತ್ತಿಲ್ಲ. ವರ್ಷಗಳ ಕಾಲ ಕಾಯುತ್ತಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ವಯಸ್ಸಿನ ಮಿತಿಯೇ ಮೀರಿ ಹೋಗುತ್ತಿದೆ. ವಯಸ್ಸು ಹೆಚ್ಚಾದಂತೆ ಮನೆಯ ಜವಾಬ್ದಾರಿಯು ಹೆಗಲೇರುತ್ತದೆ. ಆದರೆ ಕೈಯಲ್ಲಿ ಉದ್ಯೋಗವಿಲ್ಲದಾಗ ಎದುರಾಗುವ ಮಾನಸಿಕ ಯಾತನೆ ನರಕ ಸದೃಶ. ಇನ್ನು ಕೆಲವೆಡೆ ಪರೀಕ್ಷೆಗಳು ನಡೆದರೂ ಫಲಿತಾಂಶ ಬರುವುದಿಲ್ಲ. ಫಲಿತಾಂಶ ಬಂದರೂ ಹಗರಣಗಳ ತನಿಖೆ, ಕೋರ್ಟು ಕಟಕಟೆಗಳ ನಡುವೆ ಸಿಲುಕಿ ನೇಮಕಾತಿ ಪ್ರಕ್ರಿಯೆಗಳು ವರ್ಷಗಟ್ಟಲೆ ನೆನೆಗುದಿಗೆ ಬೀಳುತ್ತವೆ. ತುತ್ತು ಅನ್ನಕ್ಕಾಗಿ ರಾತ್ರಿ ಹೊತ್ತು ಸೆಕ್ಯೂರಿಟಿ ಗಾರ್ಡ್ ಆಗಿ, ಹಗಲಿನಲ್ಲಿ ಡೆಲಿವರಿ ಬಾಯ್ ಆಗಿ ದುಡಿಯುವ ಪದವೀಧರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನೆಂಟರು ಮತ್ತು ಸಮಾಜ ಕೇಳುವ ಯಾವಾಗ ಕೆಲಸ ಸಿಗುತ್ತೆ ಎಂಬ ಒಂದೇ ಒಂದು ಪ್ರಶ್ನೆ ಇವರ ಆತ್ಮಗೌರವಕ್ಕೆ ದಿನ ಕೊಳ್ಳಿ ಇಡುತ್ತಿರುತ್ತವೆ. ಇದು ಕೇವಲ ಒಬ್ಬಿಬ್ಬರ ಕಥೆಯಲ್ಲ, ಇಡೀ ಯುವ ಪೀಳಿಗೆಯನ್ನು ಕಾಡುತ್ತಿರುವ ಮಹಾವ್ಯಥೆ. ಯುವ ಮಿತ್ರರೇ, ಸೋಲೊಪ್ಪಬೇಡಿ, ನಿಮ್ಮೊಳಗಿನ ಬೆಳಕನ್ನು ನಂದಿಸದಿರಿ. ಪರಿಸ್ಥಿತಿ ಅತ್ಯಂತ ಕಠಿಣವಾಗಿದೆ ನಿಜ, ಆದರೆ ನೆನಪಿಡಿ, ವ್ಯವಸ್ಥೆಯ ತಪ್ಪುಗಳಿಗಾಗಿ ನೀವು ಜೀವ ಕಳೆದುಕೊಳ್ಳುವ ಅಗತ್ಯವಿಲ್ಲ. ಜೀವನ ದೊಡ್ಡದು,
ಯಾವುದೇ ಒಂದು ಸರ್ಕಾರಿ ನೌಕರಿ ಅಥವಾ ಪರೀಕ್ಷೆ ನಿಮ್ಮ ಇಡೀ ಬದುಕಿನ ಯೋಗ್ಯತೆಯನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಸೋಲುಗಳು ತಾತ್ಕಾಲಿಕ. ಕೌಶಲ್ಯಕ್ಕೆ ಮೊರೆ ಹೋಗಿ. ಕೇವಲ ಒಂದೇ ಹಾದಿಯನ್ನು ನಂಬಿ ಕೊರಗಬೇಡಿ. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ಖಾಸಗಿ ವಲಯ, ಸ್ವಯಂ ಉದ್ಯೋಗ ಅಥವಾ ಸಣ್ಣದೊಂದು ಸ್ಟಾರ್ಟ್ ಅಪ್ ಮೂಲಕವೂ ನಿಮ್ಮ ಬದುಕನ್ನು ನೀವೇ ರೂಪಿಸಿಕೊಳ್ಳಬಹುದು. ಹೆತ್ತವರನ್ನು ನೆನೆಯಿರಿ. ನಿಮ್ಮ ಹೆತ್ತವರಿಗೆ ನೀವು ಗಳಿಸುವ ಸಂಬಳದ ಹಣಕ್ಕಿಂತ ನಿಮ್ಮ ಪ್ರಾಣ ಮತ್ತು ನಿಮ್ಮ ಮುಖದ ಮೇಲಿನ ನಗು ಮುಖ್ಯ. ಧೃತಿಗೆಟ್ಟು ಯಾವುದೇ ತಪ್ಪು ನಿರ್ಧಾರಗಳನ್ನು. ಈ ಲೇಖನ ಎಲ್ಲರಿಗೂ ಸಹ ಇಷ್ಟವಾಗುತ್ತೆ ಎಂದು ತಿಳಿದುಕೊಂಡಿರುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹೇಳಿ ಎದ್ದೇಳಿ ತಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸ್ವಾಮಿ ವಿವೇಕಾನಂದ ಇವರ ವಾಣಿಯನ್ನು ನೆನೆದುಕೊಳ್ಳಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.